ಕಾಶಿ ವಿಶ್ವನಾಥ ಯಾರಿಗೆ ಒಲಿತಾನಂದ್ರೆ ಮೂರು ಹೊತ್ತು ಕಾಶಿ ವಿಶ್ವನಾಥನ ಪೂಜೆ ಮಾಡಿದ್ರೆ ಕಾಶಿ ವಿಶ್ವನಾಥ ಅಷ್ಟು ಒಲಿಯೋದಿಲ್ಲ. 3 ರೋಗಿಗಳಿಗೆ ಊಟ ಹಾಕಿ ಕಣ್ಣೀರು ಒರೆಸಿದ ಕೈಗಳು ಯಾವ ಒಳ್ಕೊಂತ ಕುಂತಾವಾಗ ನಿನ್ನ ಜೊತೆ ನಾ ಅದನ್ನು ಪ್ರೀತಿ ಮಾತುಗಳು ಆಡಿದಾಗ ಕಾಶಿ ವಿಶ್ವನಾಥ ಒಲಿಲಿಕ್ಕೆ ಸಾಧ್ಯತೆ. ಹಿಂಗೆ ನಾವು ಬದುಕಾಗಿ ಕಲಿಬೇಕು. ನಾನು ಗಾಳಿ ತೊಗೊಂಡು ಕಟ್ ಬಿಲ್ ಅಂದ್ರೆ ಉಳಿದೇವ್ಯಾ ನಾವು ಯಾವ? ದೇವ್ರು ನಮಗೆ ಎಂದೂ ಬಿಲ್ ಕೇಳಿಲ್ಲ. ದೇವ್ರು ಏನು ಕೇಳ್ಯಾನ? ಇನ್ನೊಬ್ಬರ ಮನೆ ದೀಪ ಆರಿಸ್ಬೇಡ ಅಂತ ದೇವ್ರು ಕೇಳ್ಯಾನ ಅಷ್ಟೆ. ಇನ್ನೊಬ್ಬರ ಮನೆ ಕಟ್ಟಿದಾಗ ಲಿಂಬೆಣ್ಣು ಮಾಡಿ ಒಗಿಸ್ಬೇಡ ಅಂತ ದೇವ್ರು ಕೇಳ್ಯಾನ ಅಷ್ಟೆ. ಇನ್ನೊಬ್ಬರು ಬೆಳೆ ಕತ್ತಾಗ ಕಾಲು ಎಳಿಬೇಡ ಅಂತ ದೇವ್ರು ಕೇಳ್ಯಾನ ಅಷ್ಟೆ. ಇನ್ನೊಬ್ಬರು ಕಾರ್ ತಂದಾಗ ಸ್ಕ್ರ್ಯಾಚ್ ಮಾಡೋ ಬುದ್ಧಿ ಬರಬೇಡ ಅಂತ ದೇವ್ರು ಕೇಳ್ಯಾನತ್ತೆ. ಮತ್ತು ಯವ್ವ ಚಲೋ ಸೀರೆ ಹಾಕ್ಕೊಂಡಾಗ ಪಿನ್ನ ತೊಗೊಂಡು ಹರಿಲಾರ್ದ ಬುದ್ಧಿ ನೀ ಬದುಕಿದೆ ಅಂದ್ರೆ ನಿನ್ನ ಬದುಕು ಬಂಗಾರ ಆಗ್ತೈತಿ ಅಂತ ದೇವ್ರು ಕೇಳ್ಯಾನ ಅಷ್ಟೇ. ಹಿಂಗೆ ಬದುಕುವ ಕಾರ್ಯದೊಳಗೆ ನಾವೆಲ್ಲ ಸಾಗೋಣ ಅಂತ ತಿಳಿಸಿ ಭಾಳ ಅದ್ಭುತವಾದ ಕಾರ್ಯಕ್ರಮ ಮಧುರ ಖಂಡಿ. ಇದು ನಿಮಗೆಲ್ಲ ಗೊತ್ತಿರಬೇಕು. ಮಧುರ ಖಂಡಿ ಅಂದರೆ ಇದೇನು ಖಂಡಿ ಪಂಡಿ ಏನೇನೋ ಬಾಯ್ ತಪ್ಪು ಅಂದಿರ್ತೀರಿ. ನಿಜವಾದ ಮಧುರ ಮನಸ್ಸುಗಳು ಎಲ್ಲಿ ಅದಾವದಲ್ಲ ಅದೇ ಮಧುರ ಖಂಡಿ. ನೀವು ಅಷ್ಟು ಸ್ವಚ್ಛ ಮನಸ್ಸದವ್ರು ಅಂತ ತಿಳ್ಕೊಬೇಕು. ಮಧುರ ಖಂಡಿ ಅಂದ್ರೆ ಅಷ್ಟು. ಮತ್ತು ಇದು ಸಾಣದೈತ್ರಿ ಅಜ್ಜರ. ನನಗವರು ಬರ್ಬೇಕಾದ್ರೆ ಬಳಗದವ್ರು ಅಂದರು, ಅಜ್ಜರು ನೀವು ನೀವು ಯರ್ನಾಳ್ ಅಜ್ಜರು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀರಿ, ನಮ್ಮೂರು ಸಾಣದ ಮತ್ತು ನಮ್ಮ ಫಂಕ್ಷನು ಸಾಣದು, ನಿಮ್ಗೇನ್ರ ಅನಿಸ್ತೈತೇನೋ ಅಂದ್ರೆ ನಾ ಅಂದ್ಯಾ ನೋಡಪ್ಪ ಸೂಜಿ ನೋಡಕ್ಕೆ ಸಾಣದು, ಕತ್ರಿನೂ ನೋಡಕ್ಕೆ ಭಾಳ ದೊಡ್ಡದು. ಟೇಲರ್ದವ್ ನೀವು ನೋಡಕ್ಕೆ ಹೋದಿ ಅಂದ್ರೆ ಅವ ಕತ್ರಿ ಕಾಲಾಗ ಒಗದಾನ, ಸೂಜಿ ತಲೆ ಮ್ಯಾಗ ಇಟ್ಕೊಂಡಾನ. ಯಾಕೆ? ಸೂಜಿ ಕೆಲಸ ಸಾಣದಿದ್ರೂ ಜೋಡಿಸೋದು, ಕತ್ರಿ ಕೆಲಸ ದ್ವಾಡ್ದಿದ್ರು ಕಟ್ ಮಾಡೋದು. ಸಮಾಜದೊಳಗೆ ಎಷ್ಟೇ ದೊಡ್ಡವಿರು ಕಟ್ ಮಾಡೋ ಕೆಲಸ ಮಾಡಕತ್ತಿ ಅಂದ್ರೆ ಕಾಲಾಗ ಇರಾವ. ಸಮಾಜದಾಗ ಎಷ್ಟೇ ಸಣ್ಣವಿರು ಜೋಡಿಸೋ ಕೆಲಸ ಮಾಡಕತ್ತಿ ಅಂದ್ರೆ ತಲೆಯಾಗಿರಾವ. ಮಧುರ ಖಂಡಿ ಸೂಜಿದ್ದಂಗೆ ಹೋಗೋ ಅಂದೆ ನಾನು ಅವ್ರಿಗೆ. ಇಷ್ಟು ನೋಡ್ರಿ ಯಾವ ಮನಸ್ಸುಗಳು ಏನೋ ಒಂದು ಕಾಶಿ ವಿಶ್ವನಾಥೇಶ್ವರನ ನೆಪ ಇಟ್ಕೊಂಡು ಸೂಜಿ ಹಂಗೆ ತಾವೆಲ್ಲರೂ ಜೋಡಿಸಿರಲ್ಲ. ಅಜ್ಜರು ಗುಲ್ಬರ್ಗಾದಿಂದ ಬಂದರು, ನಾನು ಮೈಸೂರು ಓದಾಕತ್ತಿದ್ದೆ ಅಲ್ಲಿಂದ ಬಂದ್ಯಾ, ಮತ್ತೆಲ್ಲ ಅಲ್ಲಿಂದ ಬಂದರು ಅಲ್ಲ. ಇದೇನು ತೋರಿಸ್ತೈತಿ ಅಂದ್ರೆ ನಿಮ್ಮ ದೊಡ್ಡ ಮನೆಗಳನ್ನು ನೋಡಿ ಯಾರೂ ಬಂದಿಲ್ಲ, ನಿಮ್ಮ ದೊಡ್ಡ ಬಂಗಾರಗಳನ್ನು ಯಾರೂ ನೋಡಿ ಬಂದಿಲ್ಲ, ನಿಮ್ಮಲ್ಲಿರುವ ದೊಡ್ಡ ಮನಸ್ಸು ನೋಡೋರು ಬಂದಾರ. ನನಗೆ ಎಷ್ಟು ಖುಷಿ ಆಯಿತು ಅಂದ್ರೆ ಉಡುಪಿಯಿಂದ ಬಂದಿದ್ರು ಅಂತವ್ರು, ಕೃಷ್ಣಾನಂದ ಯತಿವರ್ಯರು. ಉಡುಪಿಯಿಂದ ಬಂದವ್ರು ಅಜ್ಜರಲ್ಲಿ ಎಷ್ಟೋ ಜನಕ್ಕೆ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಅಲ್ಲೇ ಮಠಕ್ಕಾಗಿ ಅಲ್ಲೇ ಮಠದ ಕೆಲಸ ಮಾಡಿದ್ರೆ ನಾವು ನಿಮಗೆ ಗದ್ದಿಗೆ ಕೊಡೋಕೆ ಜಾಗ ಕೊಡೋದಿಲ್ಲ ಅನ್ನೋ ಸ್ವಾಮಿಗಳು ಭಾಳ ಜನ ಅದಾರ. ನಾವು ಗದ್ದಿಗೆ ಭಾಳ ಮಂದಿ ಐತಿ. ನಾವು ಒಟ್ಟ ಸ್ವಾಮಿ 30 ವರ್ಷ ಇದೇ ಮಠದಾಗ ಕೆಲಸ ಮಾಡ್ಯಾನಂದ್ರೂ ಅವ್ರು ಲಿಂಗೈಕ್ಯರಾದಾಗ ನಾವು ಕೊಡೋದಿಲ್ಲ ಜಾಗ ಅವರಿಗೆ ಐಕ್ಯ ಮಾಡೋಕೆ ಅನ್ನೋ ಮಂದಿ ಭಾಳ ಐತಿ. ಆ ಮಂದಿಯಲ್ಲಿ ಉಡುಪಿಯಿಂದ ಬಂದ ಕೃಷ್ಣಾನೆತ್ತಿಗಳು ನಮ್ಮೂರವರೇ ಇದ್ದಂಗಂತ ಅವ್ರಿಗೆ ಗದ್ದಿಗೆ ಕಟ್ಟಿಸ್ಕೊಡ್ತಿರಲ್ಲ, ನೀವೆಲ್ಲಿ ಯೋಚನೆ ಮಾಡಿರಿ, ಅವರೆಲ್ಲಿ ನೀವೆಲ್ಲಿ? ಅಂತಹ ದೊಡ್ಡ ಮನಸ್ಸುಳ್ಳವ್ರು ನೀವು ಅದಿರಿ. ನಿಮಗೆ ಸದಾ ಖಾಸ್ಕ ತಪ್ಪನ ಆಶೀರ್ವಾದ ಇರಲಿ, ಆ ದೇವರ ಆಶೀರ್ವಾದ ಇರಲಿ ಅಂತ ತಿಳಿಸಿ ಚಟ ಮಾಡೋಕೆ ಹೋಗ್ಬೇಡ್ರಿ. ನಾ ಕೇಳ್ಕೊಳ್ಳೋದೇನು ಪೂಜ್ಯರು ಕೇಳ್ಕೊಳ್ಳೋದೇನು ಅಂತಂದ್ರೆ ದಯವಿಟ್ಟು ಚಟ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ದೊಡ್ಡ ಚಟ ಅಂದ್ರೆ ಅದು ಹೊಟ್ಟೆ ಕಿಚ್ಚವ, ಅದನ್ನು ಒಟ್ಟ ಪಡೋಕೆ ಹೋಗ್ಬೇಡ್ರಿ. ಅದು ಸಿಗರೇಟ್ ಸೇದಬೇಕಾದ್ರೆ ಅದು ಪುಣ್ಯ, ಅದು ನಮ್ಮನ್ನರ ಸುಡ್ತೈತೆ. ಅದು ಈ ಹೊಟ್ಟೆ ಕಿಚ್ಚೋದು ನಮ್ಮನ್ನು ಸುಡೋದಲ್ಲ, ಇಡೀ ಊರ ತೊಗೊತದ್ದು. ಇದು ಒಬ್ಬರನ್ನ ಸುಡೋದಲ್ಲಿ ಇಡೀ ಊರನ್ನು ತೊಗೋತೈತೆ. ಮೊನ್ನೊಬ್ಬ ಮಠಕ್ಕೆ ಬಂದಿದ್ದ ಅಜ್ಜರ ಸಾಲು ಭಾಳ ಆಗೈತಿ. ಅವ್ನಿಗೆ 22-23 ವಯಸ್ಸು ಅಷ್ಟೇ. ಸಾಲು ಭಾಳ ಆಗೈತೆ ರೀ ಅಜ್ಜಾರ ಅಂದ. ಇದ್ದಿದ್ದು ಹೇಳ್ತೀನಿ ನಿಮಗೆ. ಅಲ್ಲೋ ಏನು ಮಾಡಿ ಈಗ ನನ್ನ ನಿನಗೆ 22 ವಯಸ್ಸು ಅದಾವ ಮಾಡಿರ ಏನು ನೀನು? ಅಜ್ಜರ ಸಾಲು ಭಾಳ ಆಗೈತೆ ರೀ, ಏನಾರ ಮಾಡಿ ತೀರಿಸ್ರಿ ಅಂದವ ನನಗೆ. ನಾವ ಜೋಳಿಗೆ ಮಂದಿ ಹರಕು ಬಿದ್ದು ತೂತು ಬಿದ್ದು ಜೋಳಿಗೆ ಹಾಕ್ಕೊಂಡು ನಾವು ಅಡ್ಡಾಡೋರು, ನಾವೆಲ್ಲಿಂದ ತೀರ್ಸುನಪ್ಪ? ಮೊದಲ ನಾವು ಮಠ ಸುರಕತ್ತಿತ್ತು, ನಾವು ಮಠ ಕಟ್ಟಬೇಕು. ಎಷ್ಟು ಸಾಲ ಮಾಡಿ? 30 ಲಕ್ಷ ರೂಪಾಯಿ ಸಾಲ ಮಾಡೀನಿ. 23 ವಯಸ್ಸದಾಗ 30 ಲಕ್ಷ ರೂಪಾಯಿ ಸಾಲ ಮಾಡಿದ್ದ. ಯಾಕೆ? ಚೀಸ್ ಐತೆ, ಮುಂದೆ ಹೇಳ್ತೀನಿ ಕೇಳ್ರಿ ನಿಮ್ಗೆ. ಅವ ಅಂದ, ಗುರುಗಳು ನೀವೇನು ಸಾಲ ತೀರಿಸ್ರಿ ಅಂದ್ರೆ ಸಾಲ ಏನು ತೀರಿಸ್ಬೇಡ್ರಿ, ಒಂದು ಹೇಳಿಬಿಡ್ರಿ. ಗೊತ್ತಾಗತ್ತೈತಿ? ಒಂದು ಹೇಳಿಬಿಡ್ರಿ, ನಾ ಹೋಗಿ ಹಚ್ಚಿಬಿಡ್ತೀನಿ ಅದನ್ನು. ಗೊತ್ತಾಗುತ್ತಲ್ಲ? ಒಂದು ನಂಬರ್ ಹೇಳಿಬಿಡ್ರಿ, ನಾ ಹೋಗಿ ಹಚ್ಚಿಬಿಡ್ತೀನಿ ಅಂದವ. ಮಟಕ ನಂಬರ್ ಯವ್ವ, ಮತ್ತೇನು ಅಲ್ಲ. ನಮ್ಮನ್ನು 10 ವರ್ಷ ಗಂಟ್ಲೆ ಮಠದಾಗ ಅಭ್ಯಾಸ ಮಾಡಿಸಿ MA PhD ಮಾಡಿಸಿ ಏನು ಮಠಕ ಹೇಳಕ್ಕೆ ನಂಬರ್ ಕುಂದ್ರಿಸ್ಯಾರ ನಮಗೆ ಮಠದಾಗ? ಒಂದು ಕತ್ರಿಸ್ ಹೇಳ್ಬಿಡ್ರಿ ಅಜ್ಜಾರ, 30 ಲಕ್ಷ ರೂಪಾಯಿನೂ ಸಾಲ ತೀರ್ಬೇಕು. ನಾ ಅಂದ್ಯಾ ಮಗನೇ 23 ವಯಸ್ಸಿಗೆ ನೀ 30 ಲಕ್ಷ ಸಾಲ ಎದಕ್ಕೆ ಮಾಡಿ ಅಂತ ನನಗೆ ಈಗ ಅರ್ಥ ಆಕತ್ತೈತೆ ಅಂದೆ ನಾನು. ನಾ ಮೊದಲ ಮಠದಿಂದ ಹೊರಗೆ ಹೋಗ್ನಿ, ನಿಮ್ಮಂಥವ್ರು ಮೊದಲು ಅಲ್ರಿ. ಮತ್ತು ನೀವು ಮಟ್ಗ ಇಟ್ಕೊಂಡು ನಂಬರ್ ಹೇಳಿ, ಮತ್ತು ನನಗಟ್ಟು ಬರೋ ರೊಕ್ಕದ್ಲೆ ನಾನು ಅಟ ತೊಗೋತೀನಿ, ನಿಮಗೂ ಒಟ್ಟು ಒಂದು ಕಾರ್ ಕೊಡಿಸ್ತೀನಿ ಅಂದವ. ನೀನು ಬೇಡ, ನಿನ್ನ ಕಾರು ಬೇಡ, ನೀನು ಬಾರೋ ಬೇಡ, ನಡೆಯೋ ಹೊರಗೆ ಅಂದೆ ನಾನು. ಆಯ್ತು ರೀ ಅಜ್ಜರ್ ಪ್ರಸಾದರ ಕೊಡ್ರಿ ಲಾಸ್ಟಿಗೆ ಅಂದ್ಯಾ. ಮಗ್ಳು ಡಬ್ಬ್ಯಾಗ ಸೇವಕರು ಕಲ್ಸಕ್ರಿ ಇಟ್ಟಿದ್ರು. ಸುಮ್ಮನೆ ಎಷ್ಟು ಬರ್ತಾವೆ ಕೈ ಒಳಗೆ ಕಲ್ಸಕ್ರಿ ತೊಗೊಂಡು ನಾ ಹಾಕಿದ್ದೆ. ಅವ್ನು ಹೊರಗೆ ಹೋಗಿ ಕಲ್ಸಕ್ರಿ ಎಣಸಕತ್ತವ ಮಗ. ನನಗೇನು ಗೊತ್ತು, ನಾವು ಸಣ್ಣವ್ರಿ, ನಮ್ಗೇನು ಗೊತ್ತಾಗ್ಬೇಕು? ಈಗ 21-20 ನಮ್ಗೇನು ಗೊತ್ತಾಗ್ತೈತೆ? ಅವ್ನು ಕಲ್ಸಕ್ರಿ ಸುಮ್ಮ ಪ್ರಸಾದ ಅಂತ ನಾ ಕೊಟ್ಟೆ.
ದ್ವಾರಕ್ಕೆ ಹೋಗಿ ಕಲ್ಸಕ್ರಿ ಎಣ್ಸಾಕತ್ತಿದ್ದವ. ಕಲ್ಸಕ್ರಿ ನಾ ಎದಕ್ಕೆ ಎಣ್ಸಾಕತ್ತಿ ಅಂತ ಸುಮ್ಮನೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಮುಂದೆ ಸಿಕ್ಕ. ಎದಕ್ಕೆ ಕಲ್ಸಕ್ರಿ ಎಣಿಸಿದೆಯೋ ಕೇಳ್ದೆ ನಾನು. ಅಜ್ಜರ ನಾ ಎಷ್ಟು ಶಾಣೆ ಇದೆ ನಿಮ್ಗೆ ಗೊತ್ತಿಲ್ಲ, 9 ಕಲ್ಸಕ್ರಿ ಕೊಟ್ಟಿರಿ, ನಾಳೆ 9 ನಂಬರ್ ಆಡ್ತೀನಿ ಅಂದ. 9 ನಂಬರ್ ನೀವು 9 ಕಲ್ಸಕ್ರಿ ನಿಮ್ಮ ಕೈಯಿಂದ ಬಂದವು, ನಾಳೆ 9 ನಂಬರ್ ಆಡ್ತೀನಿ ಅಂದವ. ಮತ್ತು ಇಂಥವು ಬಿದ್ದವು ನಮಗೆ ಗಂಟು ಅಂದ್ರೆ ಏನು ಮಾಡೋ, ಹೊರಗೆ ಹೋಗಿ ಏನು ಹೇಳವ, ಸಿದ್ಲಿಂಗ ದೇವ್ರು ಮಟಕ ಹೇಳ್ಯಾರ ಅನ್ನವಲ್ಲವ. ಮತ್ತು ನೀವು ನಮ್ಮನ್ನು ಬಿಡೋರೇವ, ಮಟಕ ಹೇಳತ್ತ ಸ್ವಾಮಿ ಅಂತ ನೀವು ನಮ್ಮನ್ನು ತಗೊಳ್ಳೋರೇ ಅಲ್ಲ. ಯಾವ ಸ್ವಾಮಿಗಳೂ ಮಟಕ ಪ್ರಪೋಚನೆ ಮಾಡೋದಿಲ್ಲವ. ಯಾವ ಸ್ವಾಮಿಗಳು ನೀವು ಗುಟ್ಗ ತಿನ್ನಿರಿ ಅಂತ ಹೇಳೋದಿಲ್ಲ. ಯಾವ ಸ್ವಾಮಿಗಳು ನೀವು ಮಟಕ ಆಡ್ರಿ ನಾನು ನಂಬರ್ ಹೇಳ್ತೀನಿ ಅಂತ ಹೇಳೋದಿಲ್ಲ. ಹೇಳಕತ್ತಾರಂದ್ರೆ ಅವರು ಸ್ವಾಮಿನೇ ಎಲ್ಲ ತಿಳ್ಕೊಂಬಿಟ್ರಿ. ಯಾವ ಸ್ವಾಮಿಗಳು ನಿನಗೆ ಬಂಗಾರ ಕೊಡು ಅಂತ ಕೇಳೋದಿಲ್ಲ. ಎದಕ್ಕೆ ಪೂಜ್ಯರು ಮಧುರಖಂಡಿಗೆ ಎಸ್ಪೆಷಲಿ ಬರ್ತಾರೆ ಅಂತಂದರೆ ನಿಮ್ಮ ಮನಸ್ಸು ನೋಡಿ ಅಷ್ಟೇ ಬರ್ತಾರೆ. ಆ ಮನಸ್ಸು ಮಟಕ ನಂಬರ್ ಕಲ್ಸಕ್ರಿ ಕೊಟ್ಟ ಮ್ಯಾಗ ಮಟಕ ಹಚ್ಚು ಮಂದಿ ಬೇರೆ ಕಡೆ ಆದ್ರೆ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಬರೋ ಕಲ್ಸಕ್ರಿ ಹೊಟ್ಟೆ ತುಂಬ ತಿಂದು ಮಟಕಾನೂ ಆಡದೆ ಗುಟ್ಕಾನೂ ಆಡದೆ ದೊಡ್ಡ ವ್ಯಕ್ತಿ ನಾನು ಆಗ್ತೀನಿ ಅನ್ನುವ ಜನ ಮಧುರಖಂಡಿ ಒಳಗೆ ಅದಾರಲ್ಲ. ಇದು ಒಂದು ಊರು ಮುಂದೆ ತೋರಿಸ್ತೈತಿ. ಏನು ತೋರಿಸ್ತೈತಿ ಅಂದರೆ ಈ ಊರು ಮುಂದೆ ದೊಡ್ಡ ಪ್ರಮಾಣವಾಗಿ ಬೆಳಿತೈತಿ ಅಂತ ತೋರಿಸ್ತೈತಿ. ಇನ್ನೂ ಪೂಜ್ಯರು ಮಾತನಾಡ್ತಾರೆ. ಜಮಖಂಡಿ ಒಳಗೆ ಒಂದು ಬ್ಯಾಂಕ್ ಓಪನಿಂಗ್ ಐತಿ ಇವತ್ತು ದಾರಿ ಒಳಗೆ. ಅವ್ರು ನನ್ನ ಸಂಬಂಧ ಅಲ್ಲಿ ಕಾರ್ಯಕ್ರಮ ಏನು ಇಟ್ಕೊಂಡಿಲ್ಲ, ಅವ್ರು ಮಳೆ ಇರೋದ್ರಿಂದ ಅಲ್ಲಿ ಬ್ಯಾಂಕ್ ಓಪನಿಂಗ್ ಐತಿ. ನಾನು ಮೊದಲು ಹೋಗ್ತೀನಿ, ಪೂಜ್ಯರು ಮಾತನಾಡೋರು ಮತ್ತು ಅಲ್ಲೂ ಅವರು ಬರ್ಬೇಕು, ಅಲ್ಲಿ ಮದುವೆ ಇರೋದ್ರಿಂದ ಅವರು ಅಲ್ಲಿ ಬರ್ತಾರೆ. ಅವ್ರು ಆಮೇಲೆ ಮಾತನಾಡ್ತಾರೆ, ನಾನು ಮೊದಲು ನಿರ್ಗಮಿಸ್ತೀನವ. ನೋಡಿ ಭಾಳ ಖುಷಿ ಆಯಿತು. 2 ಕಣ್ಣು ಕೊಟ್ಟಾನ, ಚಲೋ ನೋಡ್ರಿ. ಬಾಯಿ ಐತಲ್ಲ ಚಲೋ ಮಾತನಾಡ್ರಿ. ಕಿವಿ ಐತು ಒಂದೇ ಅಂದ ಮ್ಯಾಗ ಚಲೋ ಬದುಕ್ರಿ. ಎಷ್ಟು ನಾವೇನೂ ತೊಗೊಂಡು ಹೋಗೋದಿಲ್ಲ. ಇನ್ಸಾನಿ ನೈ ಹೇ इंसान ही नहीं है तो दुश्मन की क्या करोगे, इंसान ही नहीं है तो द्वेषों का क्या करोगे, इंसान ही नहीं है तो दुश्मन द्वेषों का शैतानों का क्या करोगे, जब इंसान ही नहीं है तो कुछ कर जी ले 4 दिन की ज़िंदगी ಅಂತ ಕಬೀರ್ ದಾಸರು ಹೇಳ್ತಾರೆ. ನಾವೇ ಇರೋದಿಲ್ಲ ಮತ್ತು ದ್ವೇಷ ಮಾಡಿ ಏನು ಮಾಡೋರು? ನಾವೇ ಇರೋದು ಇಲ್ಲಿ ನಾಳೆ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಒಬ್ಬ ಕಾರ್ ತರಕ್ಕೆ ಹೋಗ್ಯಾನ, ಅಲ್ಲೇ ಹಾರ್ಟ್ ಆಗಿ ಹೋಗ್ಯಾನ. ಮತ್ತೊಬ್ಬ 30 ವರ್ಷ FD ತಗೊಂಬರಕ್ಕೆ ಹೋಗ್ಯಾನ, ಅಲ್ಲೇ ಕುಸಿದು ಬಂದು ಬಿದ್ದವ, ಎದ್ದೇ ಇಲ್ಲ. ಮತ್ತೊಬ್ಬ ಲಂಡನ್ಗೆ ಹೋಗಿ ಸ್ವಿಸ್ ಬ್ಯಾಂಕ್ನಾಗ ರೊಕ್ಕ ತೊಗೊಂಬರ್ಬೇಕಂತ ಹೋದವ, ವಾಪಸ್ ಬಂದೇ ಇಲ್ಲ. ನಮ್ಮ ಬದುಕು ಅದು ಸಾವು ಯಾವಾಗ ಬರ್ತೈತೆ ಗೊತ್ತಿಲ್ಲ. ಅದು ಮಸ್ತ್ ಅತಿಥಿ ಇದ್ದಂಗೆ ಒಂದು ಸಲ ಬಂತು ಅಂದ್ರೆ ಎಲ್ಲ ತೊಗೊಂಡು ಹೋಗೇ ಬಿಡ್ತೈತಿ. ಅದು ಬರೋಕ್ಕಿಂತ ಮುಂಚೆನೇ ಎಷ್ಟು ಸಾಧ್ಯ ಐತಿ ಅಷ್ಟು ಪ್ರೀತಿಲೇ ತಾವೆಲ್ಲ ಬದುಕ್ರಿ. ಯಾರು ಬೈದಾರ ಅವ್ರಿಗೆ ವಾಪಸ್ ಬೈಯಕ್ಕೆ ಹೋಗ್ಬೇಡ್ರಿ. ಬೈದ್ರೆ ಸಣ್ಣವ್ರಾಗ್ಬಿಡ್ತೀವಿ ನಾವು. ಯಾರು ಬೈದಾರ ಅವ್ರಿಗೆ ಬೈಯಕ್ಕೆ ಹೋಗ್ಬೇಡ್ರಿ, ವಾಪಸ್ ಹೊಗಳ್ರಿ, ದೊಡ್ಡವ್ರು ಹಾಕಿರಿ. ಯಾರು ನಮ್ಮ ದಾರಿ ಒಳಗೆ ಮುಳ್ಳು ಹಾಕ್ಯಾರಲ್ಲ ಅವ್ರಿಗೆ ವಾಪಸ್ ಮುಳ್ಳು ಹಾಕಿಬಿಟ್ರಿ ಅಂದ್ರೆ ಸಣ್ಣವ್ರು ಹಾಕಿವಿ. ಯಾರು ನಮಗೆ ಮುಳ್ಳು ಹಾಕ್ಯಾರ ಅವ್ರಿಗೆ ವಾಪಸ್ ಹೂವು ಹಾಕೋನು. ಯಾರು ನಮಗೆ ಅವಮಾನ ಮಾಡ್ಯಾರಲ್ಲ ಅವ್ರಿಗೆ ನಾವೇ ಕರೆದು ಸನ್ಮಾನ ಮಾಡೋನು. ಮತ್ತು ಯಾರು ನಮಗೆ ಇವ ಸಾಯಲಿ ಅಂತ ಬಯಸಾರಲ್ಲ ಅವ್ರಿಗೆ 100 ವರ್ಷ ಆಯುಷ್ ಕೊಡಲಿ ಅಂತ ಕಾಶಿ ವಿಶ್ವನಾಥಕ್ಕೆ ಬೇಡ್ಕೊಳ್ಳೋನು. ಯಾರು ನಮ್ಮ ಅನ್ನದಾಗ ವಿಷ ಹಾಕಿ ಇವ ಇಂದ ಗೊಟಕನ್ಲಿ ಅಂದಾರಲ್ಲ ಅವ್ರಿಗೆ ಕಾಶಿ ವಿಶ್ವನಾಥರ ಕಡೆ ಬಂದು ಮುಟ್ಟಿಸಿ ಹಾಲು ಕುಡಿಸಿ ನೀ 100 ವರ್ಷ ಆರಾಮಿರೂಪ ಅಂತ ಬಯಸುವಷ್ಟು ದೊಡ್ಡ ಮನಸ್ಸು ಆ ಕಾಶಿ ವಿಶ್ವನಾಥ ಕೊಡಲಿ ಅಂತ ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಶರಣು ಶರಣರು.